ಇರುವಂತಹ ಒಂದು ಶಾಸನ ಅಂತಾನೆ ಕರೆಯಲಾಗ್ತದೆ ಇದನ್ನ. ಉತ್ತರ ಮೇರೂರು ಶಾಸನ. ಉತ್ತರ ಮೇರೂರು ಶಾಸನ ಗ್ರಾಮಾಡಳಿತದ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದಂತ ಒಂದು ಶಾಸನ ಅಂತಾನೆ ಕರೆಯಲಾಗುತ್ತೆ ಇದನ್ನ. ಈ ಶಾಸನವನ್ನ 1121 1021 ಓಕೆ ಕ್ರಿಸ್ತ ಶಕ 1121 ಚೋಳರ ದೊರೆ 1ನೇ ಪರಾಂತಕ ಚೋಳ ಇದನ್ನ ಹೊರಡಿಸ್ತಾನೆ. 1ನೇ ಪರಾಂತಕ ಚೋಳ ಓಕೆ ಉತ್ತರ ಮೇರೂರು ಶಾಸನವನ್ನು ಹೊರಡಿಸಿರುವಂತದ್ದು. ಎಲ್ಲಿದೆ ಇದು ಉತ್ತರ ಮೇರೂರು ಶಾಸನ? ತಮಿಳುನಾಡಿನ ಕಾಂಚೀಪುರಂನಲ್ಲಿ ಇದು ಕಂಡು ಬರ್ತದೆ. ತಮಿಳುನಾಡಿನ ಕಾಂಚೀಪುರಂನಲ್ಲಿ ಕಂಡು ಬರ್ತಾ ಇರುವಂತಹ ಒಂದು ಶಾಸನ ಅಂತಾನೆ ಕರೆಯಲಾಗುತ್ತೆ ಇದನ್ನ. ಉತ್ತರ ಮೇರೂರು ಶಾಸನ. ಉತ್ತರ ಮೇರೂರು ಶಾಸನ ಅಂತಾನೆ ಕರೆಯಲಾಗುತ್ತೆ ಇದನ್ನ. ಬಂದ್ರೆ ಏನಿದೆ ಇದು ಉತ್ತರ ಮೇರೂರು ಶಾಸನ? ಉತ್ತರ ಮೇರೂರು ಶಾಸನ ಏನಿದೆ ಮಾಹಿತಿಯನ್ನ ಕೊಡ್ತದೆ ನಮ್ಮಲ್ಲಿ. ಓಕೆ ಭಾರತದಲ್ಲಿ ಸ್ಥಳೀಯ ಸರ್ಕಾರಗಳ ಬಗ್ಗೆ ಮಾಹಿತಿ ಕೊಡ್ತಾ ಇರುವಂತಹ ಒಂದು ಐತಿಹಾಸಿಕ ಶಾಸನ ಅಂತಾನೆ ಕರೆಯಲಾಗುತ್ತೆ ಇದನ್ನ. ಬಂದ್ರೆ ಓಕೆ ನಮ್ಮ ಇಂಡಿಯಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಥಳೀಯ ಸರ್ಕಾರಗಳು ಅಂದ್ರೆ ಏನು ಓಕೆ ಅವುಗಳ ಬಗ್ಗೆ ನಮ್ಮಲ್ಲಿ ಮಾಹಿತಿ ಕೊಟ್ಟಂತ ಒಂದು ಮೊದಲ ಶಾಸನ ಅಂತಾನು ಕೂಡ ಇದನ್ನ ಕರೀಬಹುದು. ಉತ್ತರ ಮೇರೂರು ಶಾಸನವನ್ನ ಬಂದ್ರೆ ಈಗಿನ ತಮಿಳುನಾಡಿನ ಕಾಂಚೀಪುರಂನಲ್ಲಿ ಇದು ಕಂಡುಬರ್ತದೆ. ತಮಿಳುನಾಡಿನ ಕಾಂಚೀಪುರಂನ ವೈಕುಂಠ ಪೆರುಮಾಳ್ ದೇವಸ್ಥಾನ. ವೈಕುಂಠ ಪೆರುಮಾಳ್ ಓಕೆ ವೈಕುಂಠ ಪೆರುಮಾಳ್ ಟೆಂಪಲ್. ಈ ವೈಕುಂಠ ಪೆರುಮಾಳ್ ಟೆಂಪಲ್ ಅಲ್ಲಿ ಕಂಡು ಬಂದಂತ ಒಂದು ಶಾಸನ ಅಂತಾನೆ ಕರೆಯಲಾಗುತ್ತೆ ಇದನ್ನ. ಬಂದ್ರೆ ಉತ್ತರ ಮೇರೂರು ಶಾಸನ ಅಂತಾನೆ ಕರೆಯಲಾಗ್ತದೆ. 1000 ವರ್ಷಗಳಷ್ಟು ಹಳೆಯದಾದಂತ ಒಂದು ಶಾಸನ ಇದು ಉತ್ತರ ಮೇರೂರು ಶಾಸನ. ಇದು ಯಾರಿಗೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ಚೋಳರ ದೊರೆ 1ನೇ ಪರಾಂತಕ ಚೋಳ ಇದನ್ನ ಹೊರಡಿಸ್ತಾನೆ. ಚೋಳರ ದೊರೆ 1ನೇ ಪರಾಂತಕ ಚೋಳ ಇದನ್ನ ಓಕೆ 10ನೇ ಶತಮಾನದಲ್ಲಿ ಓಕೆ 10th centuries ನಲ್ಲಿ ಇದನ್ನ ಒಂದು ಹೊರಡಿಸಿದಂತ ಒಂದು ಶಾಸನ ಅಂತಲೇ ಕರೀತಾರೆ ಇದನ್ನ. ಓಕೆ ಆಗಿನ ಕಾಲದ ಸ್ಥಳೀಯ ಸರ್ಕಾರಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದಂತ ಒಂದು ಶಾಸನ ಇದು ಉತ್ತರ ಮೇರೂರು ಶಾಸನ ಅಂತಾನೆ ಕರೆಯಲಾಗುತ್ತೆ ಇದನ್ನು. ಉತ್ತರ ಮೇರೂರು ಶಾಸನ. ಈ ಉತ್ತರ ಮೇರೂರು ಶಾಸನದಲ್ಲಿ ಏನಿದೆ? ಉತ್ತರ ಮೇರೂರು ಶಾಸನದಲ್ಲಿ ಓಕೆ ಗ್ರಾಮ ಸಭೆಗಳನ್ನ 30 ವಾರ್ಡ್ಗಳನ್ನಾಗಿ ಇದನ್ನ ಡಿವೈಡ್ ಅನ್ನ ಮಾಡ್ತಾರೆ. ಆಗಿನ ಕಾಲದಲ್ಲಿ ಗ್ರಾಮ ಸಭೆಗಳು ಅಥವಾ ಗ್ರಾಮ ಪಂಚಾಯತಿಗಳು ಏನಿರ್ತಾ ಇತ್ತು, ಈ ಗ್ರಾಮ ಪಂಚಾಯತಿಗಳನ್ನ ಪ್ರೆಸೆಂಟ್ ಈಗ ನಾವು ವಾರ್ಡ್ಗಳಲ್ಲಿ ಡಿವೈಡ್ ಅನ್ನ ಮಾಡ್ತೀವಿ. ಅದೇ ರೀತಿ 1000 ವರ್ಷಗಳ ಹಿಂದೆ ಅವರು ಕೂಡ ನಮ್ಮಲ್ಲಿ ಪಂಚಾಯತಿಗಳನ್ನ ವಾರ್ಡ್ಗಳಲ್ಲಿ ಇದನ್ನ ಡಿವೈಡ್ ಅನ್ನ ಮಾಡ್ತಾರೆ. ಆಗಿನ ಕಾಲದಲ್ಲಿ ಓಕೆ 30 ವಾರ್ಡ್ಗಳಿದ್ವು ಪಂಚಾಯತಿಗಳಲ್ಲಿ 30 ವಾರ್ಡ್ಗಳಿದ್ರು. ಆ ವಾರ್ಡ್ಗಳಿಂದ ಆಯ್ಕೆಯಾದಂತ ಸದಸ್ಯರನ್ನ ವಾರ್ಡ್ಗಳಿಂದ ಆಯ್ಕೆಯಾಗಿ ಬರ್ತಾ ಇದ್ದಂತ ಸದಸ್ಯರನ್ನ ಪ್ರೆಸೆಂಟ್ ನಾವು ಇದನ್ನ ಮೆಂಬರ್ಸ್ ಅಂತ ಇವ್ರನ್ನ ಕರೆಯಲಾಗ್ತದೆ. ಗ್ರಾಮ ಪಂಚಾಯತಿಯ ಸದಸ್ಯರು ಅಂತೇಳಿ ಕರೆಯಲಾಗ್ತದೆ ಇದನ್ನ. ಬಂದ್ರೆ ಗ್ರಾಮ ಪಂಚಾಯತಿ ಮೆಂಬರ್ಸ್ ಅಂತೇಳಿ ಕರಿತೀವಿ ಓಕೆ. ಅಥವಾ ನಾವು ನಗರ ಸಭೆಗಳಲ್ಲಿ ಬಂದ್ರೆ ಮಹಾನಗರ ಪಾಲಿಕೆಗಳಲ್ಲಿ ಬಂದ್ರೆ ವಾರ್ಡ್ಗಳಿಂದ ಆಯ್ಕೆಯಾದಂತ ಸದಸ್ಯರನ್ನ ನಮ್ಮಲ್ಲಿ ಓಕೆ ಯಾವ ತರ ನಾವಿಲ್ಲಿ ಮೆಂಬರ್ಸ್ ಅಂತೇಳಿ ಕರಿತೀವಿ ಅಥವಾ ಕೌನ್ಸಿಲರ್ ಅಂತೇಳಿ ಕರಿತೀವೋ ಅದೇ ರೀತಿ ಆಗಿನ ಕಾಲದಲ್ಲಿ ಸದಸ್ಯರುಗಳನ್ನ ವಾರ್ಡ್ಗಳಿಂದ ಆಯ್ಕೆಯಾಗಿ ಬಂದಂತ ಸದಸ್ಯರುಗಳನ್ನ ಪೆರುಮಕ್ಕಳ್ ಅಂತಾನೆ ಕರೆಯಲಾಗ್ತಾ ಇದ್ವಿ. ವಾರ್ಡ್ಗಳಿಂದ ಆಯ್ಕೆಯಾಗಿ ಬಂದಂತ ಸದಸ್ಯರನ್ನ ಪೆರುಮಕ್ಕಳ್ ಅಂತಾನೆ ಕರೆಯಲಾಗ್ತಾ ಇತ್ತು ಇವರನ್ನ. ಪೆರುಮಕ್ಕಳ್ ವಾರ್ಡ್ಗಳಿಂದ ಆಯ್ಕೆಯಾಗಿ ಬಂದಂತ ಸದಸ್ಯರುಗಳನ್ನ ಪೆರುಮಕ್ಕಳ್ ಅಂತೇಳಿ ಕರೆಯಲಾಗ್ತಾ ಇತ್ತು. ನೆಕ್ಸ್ಟ್ ಆಗಿನ ಕಾಲದಲ್ಲಿ ಇದ್ದಂತ ಸಮಿತಿಗಳು, ಆಗಿನ ಕಾಲದಲ್ಲಿ ಇದ್ದಂತ ಪಂಚಾಯತಿ ಸಮಿತಿಗಳನ್ನ ಇಲ್ಲಿ ವಾರಿಯಂ ಅಂತಾನೆ ಕರೆಯಲಾಗ್ತಿದ್ರು. ಪಂಚಾಯತಿ ಸಮಿತಿಗಳನ್ನ ಇಲ್ಲಿ ವಾರಿಯಂ ಅಂತಾನೆ ಕರಿತಾ ಇದ್ರು. ಇದನ್ನ ಪಂಚಾಯತಿ ಕಮಿಟಿಗಳನ್ನ ವಾರಿಯಂ ಅಂತೇಳಿ ಕರಿತಾ ಇದ್ವು ಓಕೆ. ಸಮಿತಿಯ ಸದಸ್ಯರನ್ನ ಸಮಿತಿಯಲ್ಲಿ ಬರ್ತಾ ಇದ್ದಂತ ಸದಸ್ಯರನ್ನ ಪೆರುಮಕ್ಕಳ್ ಓಕೆ ವಾರಿಯಂ ಪೆರುಮಕ್ಕಳ್ ಅಂತೇಳಿ ಕರಿತಾ ಇದ್ರು. ಸಮಿತಿಯಲ್ಲಿ ಬರ್ತಾ ಇದ್ದಂತ ಸದಸ್ಯರನ್ನ ವಾರಿಯಂ ಪೆರುಮಕ್ಕಳ್ ಅಂತ ಕರೆಯಲಾಗ್ತಾ ಇತ್ತು. ಇವರ ಬಂದ್ರೆ ವಾರಿಯಂ ಪೆರುಮಕ್ಕಳ್ ಅಂತೇಳಿ ಕರಿತಾ ಇದ್ರು ಓಕೆ. 30 ವಾರ್ಡ್ಗಳಿದ್ರು. 30 ವಾರ್ಡ್ಗಳಿಂದ ಆಯ್ಕೆಯಾದಂತ ಸದಸ್ಯರನ್ನ ಪೆರುಮಕ್ಕಳ್ ಅಂತೇಳಿ ಕರಿತಾ ಇದ್ರು. 30 ವಾರ್ಡ್ಗಳಿಂದ ಆಯ್ಕೆಯಾದಂತ ಸದಸ್ಯರನ್ನ ಪೆರುಮಕ್ಕಳ್ ಅಂತೇಳಿ ಕರಿತಾ ಇದ್ರು. ಸಮಿತಿಗಳನ್ನ ವಾರಿಯಮ್ಸ್ ಅಂತಾನೆ ಕರೆಯಲಾಗ್ತಾ ಇತ್ತು. ಸಮಿತಿಗಳಲ್ಲಿ ಬಂದಂತ ಮೆಂಬರ್ಸ್ ಅನ್ನ ಇವ್ರು ಕರಿತಾ ಇದ್ರು ವಾರಿಯಂ ಪೆರುಮಕ್ಕಳ್ ಅಂತಾನೆ ಕರೆಯಲಾಗ್ತಾ ಇತ್ತು. ಇದನ್ನ ಬಂದ್ರೆ ನೆಕ್ಸ್ಟ್ ಪಂಚಾಯತಿಗಳಿಂದ ಮಾಡುವಂತ ಸಭೆ ಅಥವಾ ನಾವು ಗ್ರಾಮ ಸಭೆಗಳು ಅಂತ ಏನ್ ಕರಿತೀವಿ, ಈ ಗ್ರಾಮ ಸಭೆಗಳನ್ನ ಅವರು ಮಹಾಸಭೆಗಳು ಅಂತಾನೆ ಕರೆಯಲಾಗ್ತಾ ಇತ್ತು. ಮಹಾಸಭಾ ಅಥವಾ ಮಹಾಸಭೆಗಳು ಅಂತೇಳಿ ಕರಿತಾ ಇದ್ರು. ಈ ಮಹಾಸಭೆಯನ್ನ ಅವರು ಕರಿತಾ ಇದ್ದಂತ ಹೆಸರು ಓಕೆ ಪೆರಂಗುರಿ ಅಂತಾನೆ ಕರೆಯಲಾಗ್ತಾ ಇತ್ತು. ಪೆರಂಗುರಿ ಅಂತಾನೆ ಕರಿತಾ ಇದ್ರು ಓಕೆ. ಆಗಿನ ಕಾಲದಲ್ಲಿ ಗ್ರಾಮ ಸಭೆಗಳನ್ನ ಅಥವಾ ಮಹಾಸಭೆಗಳನ್ನ
ಓಕೆ, ಪೆರಂಗುರಿ ಅಂತೇಳಿ ಕರಿತಾ ಇದ್ರು. ಪೆರಂಗುರಿ ಅರ್ಥ ಆಗ್ತಿದ್ಯಾ? ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ಸ್ ಗಳಿವು. ಸಮಿತಿಗಳನ್ನ ವಾರಿಯಂ ಅಂತೇಳಿ ಕರಿತಾ ಇದ್ರು. ಓಕೆ, ನೆಕ್ಸ್ಟ್ ವಾರ್ಡ್ಗಳಿಂದ ಬಂದಂತ ಮೆಂಬರ್ಸ್ ಗಳನ್ನ ಪೆರುಮಕ್ಕಳನ್ನ ಅಂತೇಳಿ ಕರಿತಾ ಇದ್ರು. ಸಮಿತಿಯ ಸದಸ್ಯರುಗಳನ್ನ ಬಂದ್ರೆ ವಾರಿಯಂ ಪೆರುಮಕ್ಕಳನ್ನ ಅಂತೇಳಿ ಕರಿತಾ ಇದ್ರು. ನೆಕ್ಸ್ಟ್ ಪಂಚಾಯತಿಗಳಲ್ಲಿ ಬರ್ತಾ ಇದ್ದಂತ ಮಹಾಸಭೆ ಅಥವಾ ಗ್ರಾಮ ಸಭೆಗಳನ್ನ ಪೆರಂಗುರಿ ಅಂತಾನೆ ಕರೆಯಲಾಗ್ತಾ ಇತ್ತು. ಪೆರಂಗುರಿ ಅಂತಾನೆ ಕೂಡ ಇದನ್ನ ಕರಿತಾ ಇದ್ರು. ನೆಕ್ಸ್ಟ್ ಗ್ರಾಮದಲ್ಲಿ ನ್ಯಾಯ ತೀರ್ಮಾನಗಳನ್ನ ಮಾಡ್ತಾ ಇದ್ರು. ಗ್ರಾಮಗಳಲ್ಲಿ ನ್ಯಾಯ ತೀರ್ಮಾನ, ಈ ಗ್ರಾಮ ಪಂಚಾಯತಿಗಳು ಆಗಿನ ಕಾಲದಲ್ಲಿ ಜುಡಿಷಿಯರಿ ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಾ ಇದ್ರು. ನೆಕ್ಸ್ಟ್ ಈ ನ್ಯಾಯ ತೀರ್ಮಾನಗಳನ್ನ ಮಾಡ್ತಾ ಇದ್ದಂತ ವ್ಯಕ್ತಿಗಳನ್ನ ಕುರುಂ ಅಂತ ಹೇಳಿ ಕರಿತಾ ಇದ್ರು. ಇವರು ನ್ಯಾಯ ತೀರ್ಮಾನಗಳನ್ನ ಮಾಡ್ತಾ ಇದ್ದಂತ ವ್ಯಕ್ತಿಗಳನ್ನ ಕುರುಂ ಅಂತ ಕೂಡ ಇದನ್ನ ಕರೆಯಲಾಗ್ತಾ ಇತ್ತು. ನೆಕ್ಸ್ಟ್ ಚುನಾವಣಾ ಪದ್ಧತಿ, ಪಂಚಾಯತಿಗಳಲ್ಲಿ ಮೆಂಬರ್ಸ್ ಗಳನ್ನ ಆಯ್ಕೆ ಮಾಡೋದಕ್ಕೋಸ್ಕರ ಎಲೆಕ್ಷನ್ಸ್ ಗಳನ್ನ ಮಾಡ್ತಾ ಇದ್ರು. ಆಗಿನ ಕಾಲದಲ್ಲಿ ನಡೆಸ್ತಾ ಇದ್ದಂತ ಎಲೆಕ್ಷನ್ಸ್ ಗಳನ್ನ, ಚುನಾವಣಾ ಪದ್ಧತಿಗಳನ್ನ ಓಕೆ ಕುಡು ವಲೈ ಅಂತಾನೆ ಕರಿತಾ ಇದ್ರು. ಇವರು ಎಲೆಕ್ಷನ್ಸ್ ಗಳನ್ನ ಕುಡು ವಲೈ ಅಂತೇಳಿ ಕರಿತಾ ಇದ್ರು. ಚುನಾವಣಾ ಪದ್ಧತಿಗಳನ್ನ ಕುಡು ವಲೈ ಎಲೆಕ್ಷನ್ಸ್ ಗಳಲ್ಲಿ ಮಾಡ್ತಾ ಇದ್ದಂತ ಒಂದು ಪದ್ಧತಿ ಆಗಿತ್ತು. ನೆಕ್ಸ್ಟ್ ಕುರುಂ ಅಂತಾನೆ ಕರಿತಾ ಇದ್ರು. ಓಕೆ, ಕುರುಂ ಅಂತ ಹೇಳಿ ಕರಿತಾ ಇದ್ರು. ಗ್ರಾಮದಲ್ಲಿ ಮಾಡ್ತಾ ಇದ್ದಂತೆ ನ್ಯಾಯ ತೀರ್ಮಾನಗಳನ್ನ ಕುರುಂ ಅಂತ ಕೂಡ ಇದನ್ನ ಕರೆಯಲಾಗ್ತಾ ಇತ್ತು. ನೆಕ್ಸ್ಟ್ ಪಂಚಾಯತಿಗಳಿಗೆ ಆಯ್ಕೆ ಆಗ್ತಾ ಇದ್ದಂತ ಸದಸ್ಯರ ಅವಧಿ 1 ವರ್ಷ ಆಗಿದ್ದಾಗ, ಈಗ ಪ್ರೆಸೆಂಟ್ ನಮ್ಮಲ್ಲಿ ಬಂದ್ರೆ 5 ವರ್ಷ ನಾವು ಕೊಡ್ತೀವಿ. ಪ್ರತಿಯೊಬ್ಬ ಮೆಂಬರ್ಸ್ ಗಳ ಅಧಿಕಾರಾವಧಿಯನ್ನ 5 ವರ್ಷನೇ ಕೊಡಲಾಗುತ್ತೆ. ಅದೇ ರೀತಿ ಉತ್ತರ ಮೇರೂರು ಶಾಸನದಲ್ಲಿ ಸದಸ್ಯರುಗಳ ಅಧಿಕಾರಾವಧಿ 1 ವರ್ಷ ಇತ್ತು. ಸದಸ್ಯರುಗಳ ಅಧಿಕಾರಾವಧಿ 1 ವರ್ಷ ಮಾತ್ರ ಇತ್ತು. ಹಾಗಾಗಿ ಈ ಪಂಚಾಯತಿಗಳು ಉತ್ತರ ಮೇರೂರು ಶಾಸನ ಇದೆ. ಆಗಿನ ಕಾಲದಲ್ಲಿ ಗ್ರಾಮೀಣ ಸ್ಥಳೀಯ ಸರ್ಕಾರಗಳಿಗೆ ಒಂದು ಬುನಾದಿ ಹಾಕಿದಂತ ಒಂದು ಶಾಸನ ಅಂತ ನಾವು ಇದನ್ನ ಕರಿತೀವಿ. ಪ್ರೆಸೆಂಟ್ ಇದೇ ಉತ್ತರ ಮೇರೂರು ಶಾಸನವನ್ನ ಪ್ರಸ್ತುತ ಆಧುನಿಕ ಭಾರತದ ಗ್ರಾಮ ಪಂಚಾಯತಿಗಳ ಬ್ಲೂ ಪ್ರಿಂಟ್ ಅಂತಾನು ಕೂಡ ಇದನ್ನ ಕರೆಯಲಾಗ್ತದೆ. ನಾವು ಇದನ್ನ ಓಕೆ, ನಮ್ಗೊಂದು ಇದು ಬ್ಲೂ ಪ್ರಿಂಟ್ ಆಗಿ ನಮ್ಗೆ ಇದು ಬಂದಿರುವಂತದ್ದು. ಅದೇ ಬ್ಲೂ ಪ್ರಿಂಟ್ ಅನ್ನ ಆಧಾರಕ್ಕೆ ಇಟ್ಕೊಂಡೆ ನಾವು ಪ್ರಸ್ತುತ ಇವತ್ತು ಗ್ರಾಮ ಪಂಚಾಯತಿಗಳನ್ನ ರಚನೆಯನ್ನ ನಾವಿಲ್ಲಿ ಮಾಡ್ಕೊಂಡಿರುವಂತದ್ದು. ನೆಕ್ಸ್ಟ್ ಚುನಾವಣಾ ವಿಧಾನಗಳು, ಎಲೆಕ್ಷನ್ಸ್ ಗಳಿಗೆ ಮಾಡ್ತಾ ಇದ್ದಂತ ಕೆಲವೊಂದು ವಿಧಾನಗಳನ್ನ ಮಾಡ್ತಾ ಇದ್ವಿ. ಎಲೆಕ್ಷನ್ಸ್ ಗಳಲ್ಲಿ ಆಯ್ಕೆಯನ್ನ ಮಾಡ್ಬೇಕಂದ್ರೆ, ಈಗ ನಾವು ಎಲೆಕ್ಷನ್ಸ್ ಗಳಲ್ಲಿ ಆಯ್ಕೆ ಮಾಡ್ಬೇಕಂದ್ರೆ ಗೌಪ್ಯ ಮತದಾನ ಪದ್ಧತಿಯನ್ನ ಆಯ್ಕೆ ಮಾಡ್ತೀವಿ. ಓಕೆ, ಸದಸ್ಯರುಗಳು ಆಯ್ಕೆ ಆಗ್ಬೇಕಂದ್ರೆ ಗೌಪ್ಯ ಮತದಾನ ಪದ್ಧತಿಯ ಮೂಲಕವಾಗಿ ಆಯ್ಕೆ ಆಗ್ಬೇಕು. 18 ವರ್ಷ ತುಂಬಿರ್ಬೇಕು ವೋಟ್ ಮಾಡೋರಿಗೆ. ಎಲೆಕ್ಷನ್ಗೆ ನಿಂತವರು ಓಕೆ 21 ಇಯರ್ಸ್ ಕಂಪ್ಲೀಟ್ ಆಗಿರ್ಬೇಕು ಇವ್ರಿಗೆ. ಓಕೆ, ನೆಕ್ಸ್ಟ್ ಇವ್ರನ್ನ ಆಯ್ಕೆ ಮಾಡ್ಬೇಕಂದ್ರೆ ಓಕೆ ಯಾವುದೇ ಇವ್ರ ಮೇಲೆ ಭ್ರಷ್ಟಾಚಾರದ ಆರೋಪಗಳಿರ್ಬಾರ್ದು. ಓಕೆ, ಯಾವುದೇ ಒಂದು ಕ್ರಿಮಿನಲ್ ಕೇಸ್ಗಳಿಗೆ ಇವರು ದಾಖಲಾಗಿರ್ಬೋದು, ಬುದ್ಧಿಮಾಂದ್ಯನಾಗಿರ್ಬೋದು, ಭಾರತದ ಪ್ರಜೆ ಆಗಿರ್ಬೇಕು, ಆ ಗ್ರಾಮದ ಮತದಾರ ಪಟ್ಟಿಯಲ್ಲಿ ಆತನ ಹೆಸರು ಇರ್ಬೇಕು. ಇಷ್ಟೆಲ್ಲಾ ಕಾನೂನುಗಳನ್ನ ಪ್ರಸ್ತುತ ನಾವು ತಂದ್ಕೊಂಡಿದ್ವಿ. ಅದೇ ರೀತಿಯಲ್ಲಿ ಆಗಿನ ಕಾಲದಲ್ಲಿ ಚುನಾವಣಾ ವಿಧಾನಗಳನ್ನ, ಇವರು ಚುನಾವಣೆಯನ್ನ ನಡೆಸ್ತಾ ಇದ್ದಂತ ವಿಧಾನಗಳನ್ನ ಇಲ್ಲಿ ಓಕೆ ಕುಡು ಉಲೈ ಅಂತಾನೆ ಕರೀತಾ ಇದ್ರು. ಇದನ್ನ ಕುಡು ಉಲೈ ಅಂತಾನೆ ಕರೆಯಲಾಗ್ತಾ ಇತ್ತು. ಅದನ್ನ ಕುಡು ಉಲೈ ಅಂತಾನೆ ಕರಿತೀವಿ. ಎಲೆಕ್ಷನ್ಸ್ ಗಳನ್ನ ಮಾಡ್ತಾ ಇರುವಂತ ಪದ್ಧತಿಗಳನ್ನ ಕುಡು ಉಲೈ ಅಂತಾನೆ ಕರೆಯಲಾಗ್ತಾ ಇತ್ತು. ಇವರನ್ನ ಬಂದೆ. ನೆಕ್ಸ್ಟ್ ಅರ್ಹ ಅಭ್ಯರ್ಥಿಗಳ ಹೆಸರನ್ನ ತಾಳೆಗರಿಯ ಮೇಲೆ ಬರೆಸ್ತಾ ಇದ್ರು. ಅರ್ಹ ವ್ಯಕ್ತಿಗಳ ಹೆಸರನ್ನ, ಯಾರು ಎಲೆಕ್ಷನ್ಗೆ ನಿಲ್ತಾರೋ, ಎಲೆಕ್ಷನ್ ಅಲ್ಲಿ ಯಾರು ಫೇಸ್ ಮಾಡ್ತಾ ಇದ್ದಾರೋ ಅಂತ ವ್ಯಕ್ತಿಗಳ ಹೆಸರನ್ನ ತಾಳೆಗರಿಯ ಮೇಲೆ ಬರೆಯಲಾಗ್ತಾ ಇತ್ತು. ತಾಳೆಗರಿಯ ಮೇಲೆ ಇದನ್ನ ಬರೆಸಲಾಗ್ತಾ ಇತ್ತು. ನೆಕ್ಸ್ಟ್ ಅಂತ ವ್ಯಕ್ತಿಗಳಿಗೆ ವೋಟ್ ಅನ್ನ ಹಾಕ್ಬೇಕಂದ್ರೆ ವೋಟ್ ಅನ್ನ ಹಾಕ್ತಾ ಇದ್ದಂತ ವ್ಯಕ್ತಿಗಳು ಒಂದು ಕಂಚಿನ ಪಾತ್ರೆಯನ್ನ ಇರ್ತಾ ಇದ್ರು. ಆ ಕಂಚಿನ ಪಾತ್ರೆಯನ್ನ ಇವರು ಕರಿತಾ ಇದ್ರು ಕುಡಂ ಅಂತ ಕರೆಯಲಾಗ್ತಾ ಇತ್ತು. ಈ ಕುಡಂ ಏನಂತ ಒಂದು ಕಂಚಿನ ಪಾತ್ರೆಯಲ್ಲಿ ಓಕೆ ನೀವು ಏನು ವೋಟ್ ಮಾಡ್ತಾ ಇದ್ರೋ ಆ ತಾಳೆಗರಿಯ ಮೇಲೆ ಆತನ ಹೆಸರನ್ನ ಬರ್ದಿ ಅದರಲ್ಲಿ ಆ ಬಾಕ್ಸ್ ಅಲ್ಲಿ ಹಾಕ್ತಾ ಬರ್ತಾ ಇದ್ರು. ಈ ಪ್ರೆಸೆಂಟ್ ನಾವ್ ಏನ್ ಮಾಡ್ತೀವಿ, ಒಂದು ಬ್ಯಾಲೆಟ್ ಪೇಪರ್ಸ್ ಅನ್ನ ನಮ್ಗೆ ಕೊಡ್ತಾರೆ ಪಂಚಾಯತ್ ಎಲೆಕ್ಷನ್ಸ್ ಗಳಿಗೆ ಬಂದ್ರೆ. ಓಕೆ, ಮಿಷಿನ್ಸ್ ಇರಲ್ಲ ಪಂಚಾಯತ್ ಎಲೆಕ್ಷನ್ಸ್ ಗಳಲ್ಲಿ, ಬ್ಯಾಲೆಟ್ ಪೇಪರ್ಸ್ ಅನ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ. ಆ ಬ್ಯಾಲೆಟ್ ಪೇಪರ್ ಗಳ ಮೇಲೆ ಆ ವ್ಯಕ್ತಿಯ ಚಿಹ್ನೆಗಳಿರ್ತದೆ, ಆ ವ್ಯಕ್ತಿಯ ಚಿಹ್ನೆ, ಆ ವ್ಯಕ್ತಿಯ ಹೆಸರುಗಳಿರ್ತದೆ. ಆ ವ್ಯಕ್ತಿಯ ಹೆಸರು ಮತ್ತು ಚಿಹ್ನೆ ಮೇಲೆ ನಾವು ಒಂದು ಸೀಲ್ ಅನ್ನ ಹಾಕುವುದರ ಮೂಲಕವಾಗಿ ಆ ಬ್ಯಾಲೆಟ್ ಪೇಪರ್ಗೆ ನಾವು ಮಾಡ್ತಾ ಇರುವಂತ ವೋಟ್ ಅನ್ನ ಇಲ್ಲಿ ಹಾಕ್ಬೋದು. ಅದೇ ರೀತಿಯಲ್ಲಿ ಆಗಿನ ಕಾಲದಲ್ಲಿ ತಾಳೆಗರಿಯ ಮೇಲೆ ಬರೆಸಲಾಗ್ತಾ ಇತ್ತು. ಆ ತಾಳೆಗರಿಯ ಮೇಲೆ ಬರೆಸಿರುವಂತಹ ಓಕೆ ಒಂದು ಹಿತ್ತಾಳೆ ಪಾತ್ರೆನ ಇರ್ತಾ ಇದ್ದು, ಆ ಪಾತ್ರೆಯಲ್ಲಿ ನೀವು ಮತದಾನ ಪತ್ರವನ್ನ ಹೋಗಿ ಹಾಕ್ಬೇಕಾಗಿತ್ತು. ಇದನ್ನ ಕುಡಂ ಅಂತ ಕರಿತಾ ಇದ್ರು. ಆಗಿನ ಕಾಲದಲ್ಲಿ ಬಂದೆ ಕುಡಂ ಅಂತೇಳಿ ಕರೆಯಲಾಗ್ತಾ ಇತ್ತು. ನೆಕ್ಸ್ಟ್ ಚೋಳರ ಗ್ರಾಮ ಆಡಳಿತದ ಒಂದು ಮಾದರಿ, ಆಗಿನ ಕಾಲಕ್ಕೆ ಒಂದು ಪ್ರಜಾರಾಜ್ಯ ಅಂತ ಕೂಡ ಇದನ್ನ ಕರೆಯಲಾಗ್ತದೆ. ಒಂದು ಚಿಕ್ಕ ಒಂದು ಪ್ರಜಾರಾಜ್ಯದ ಮಾದರಿಯಲ್ಲಿ ಇದ್ದಿದ್ದು ಕೂಡ ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ಎಲೆಕ್ಷನ್ಗೆ ನಿಲ್ಲುವಂತ ವ್ಯಕ್ತಿ ಅವನಿಗೆ ಏನ್ ಅರ್ಹತೆಗಳು ಇರಬೇಕಾಗಿತ್ತು, ಚುನಾವಣೆಗೆ ನಿಲ್ಲುವಂತ ವ್ಯಕ್ತಿಯ ಅರ್ಹತೆ ಏನಿರಬೇಕಾಗಿತ್ತು,
ಈಗಿನ ಕಾಲದಲ್ಲಿ ನಾವು ಮೆಂಬರ್ಸ್ ಗಳ ಅರ್ಹತೆಗಳು ಅಂತೆಲ್ಲ ಕರಿತೀವಲ್ಲ, ಅದೇ ರೀತಿಯಾಗಿನ ಕಾಲದಲ್ಲಿ ಎಲೆಕ್ಷನ್ಗೆ ನಿಲ್ಬೇಕಾದ್ರೆ ಸದಸ್ಯರಿಗೆ ಇರಬೇಕಾದಂತ ಅರ್ಹತೆಗಳಲ್ಲಿ 30ರಿಂದ 70 ವರ್ಷದ ಒಳಗಿನ ವ್ಯಕ್ತಿಗಳಾಗಿರ್ಬೇಕು. ಓಕೆ, ಪಾಯಿಂಟ್ ನಂಬರ್ 1. ಹಂಗೆ 30ರಿಂದ 35ರಿಂದ 70 ವರ್ಷದ ಒಳಗಿನ ವ್ಯಕ್ತಿ ಆಗಿರ್ಬೇಕು. 35 ಇಂದ 70 ಇಯರ್ಸ್ ಅವನ ಏಜ್ ಕಂಪ್ಲೀಟ್ ಆಗಿರ್ಬೇಕಾಗಿತ್ತು. 35 ಇಂದ 70 ಇಯರ್ಸ್ ಅವನ ಏಜ್ ಇರ್ಬೇಕಾಗಿತ್ತು. ಸೆಕೆಂಡ್, ಅವನ್ಗಳಿಗೆ ವೇದ ಉಪನಿಷತ್ತುಗಳ ಬಗ್ಗೆ ನಾಲೆಜ್ ಇರ್ಬೇಕಾಗಿತ್ತು. ವೇದಗಳು, ಓಕೆ, ಮಂತ್ರಗಳ ಬಗ್ಗೆ, ವೇದ ಮಂತ್ರ ಉಪನಿಷತ್ತುಗಳ ಬಗ್ಗೆ ಅವನಿಗೆ ನಾಲೆಜ್ ಇರ್ಬೇಕಾಗಿತ್ತು. ಅಂತವ್ನ ಇಲ್ಲಿ ಆಯ್ಕೆಯನ್ನ ಮಾಡ್ತಾ ಇದ್ವಿ. ನೆಕ್ಸ್ಟ್, ಕನಿಷ್ಠ 1.5 ಎಕರೆ ಜಮೀನ್ ಇರ್ಬೇಕಾಗಿತ್ತು. ಕನಿಷ್ಠ ಆತನಿಗೆ, ಓಕೆ, 1.5 ಎಕರೆ ಜಮೀನಾತ ಹೊಂದಿರ್ಬೇಕಾಗಿತ್ತು. 1ರಿಂದ 1.5 ಎಕರೆ ಅಷ್ಟು ಜಮೀನಷ್ಟನ್ನ ಅವನು ಸ್ವಂತವಾಗಿದೆ ಹೊಂದಿರ್ಬೇಕಾಗಿತ್ತು. ಅಂತವ್ರನ್ನ ಇಲ್ಲಿ ಪಂಚಾಯತಿಗಳಿಗೆ ಆಯ್ಕೆಯನ್ನ ಮಾಡಲಾಗ್ತಾ ಇತ್ತು. ಪಂಚಾಯತಿ ಎಲೆಕ್ಷನ್ಸ್ ಗೆ ನಿಲ್ಲುವಂತಹ ವ್ಯಕ್ತಿಗಳಿಗಿರಬೇಕಾದಂತಹ ಅರ್ಹತೆಗಳಲ್ಲಿ 35ರಿಂದ 70 ವರ್ಷ ವಯಸ್ಸಾಗಿರ್ಬೇಕು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ವೇದ ಉಪನಿಷತ್ತು ಮಂತ್ರ ಜ್ಞಾನಗಳಲ್ಲಿ ಅಥವಾ ಬ್ರಾಹ್ಮಣಗಳಲ್ಲಿ ನಾಲೆಜ್ ಇರ್ಬೇಕಾಗಿತ್ತು. ಮೂರನೇದು, ಅವನಿಗೆ ಕನಿಷ್ಠ 1.5 ಎಕರೆ ಆದ್ರೂ ಕೂಡ ಅವನಿಗೆ ಜಮೀನ್ ಇರ್ಬೇಕಾಗಿತ್ತು, ಒಂದು ಸ್ವಂತ ಮನೆ ಇರ್ಬೇಕಾಗಿತ್ತು. ಓಕೆ, ನೀವು ಜಮೀನಾದ್ರೂ ಇಟ್ಕೋಬೇಕು, 1.5 ಎಕರೆ ಜಮೀನಾದ್ರೂ ಇರ್ಬೇಕು, ಅಥವಾ ಅವನ ವಾಸಕ್ಕೆ ಆ ಊರಿನಲ್ಲಿ ಸ್ವಂತ ಮನೆ ಇರ್ಬೇಕಾಗಿತ್ತು. ಅಂತ ವ್ಯಕ್ತಿಯನ್ನ ಆಗಿನ ಕಾಲದಲ್ಲಿ ಆಯ್ಕೆಯನ್ನ ಮಾಡಲಾಗ್ತಾ ಇತ್ತು. ಅವನ ಮೇಲೆ ಆಯ್ಕೆಯನ್ನ ಮಾಡ್ತಾ ಇದ್ರು. ಅರ್ಹತೆಗಳಾಯ್ತು. ನೆಕ್ಸ್ಟ್, ಏನ್ ಅನರ್ಹತೆಗಳಿತ್ತು? ಓಕೆ, ಯಾವ ವ್ಯಕ್ತಿಗೆ ಅನರ್ಹತೆ ಏನಿರ್ಬೇಕಾಗಿತ್ತು, ನಾ ಆಯ್ಕೆಯಿಂದ ತೆಗಿಬೇಕಾದ್ರೆ ಏನ್ ಅನರ್ಹತೆಗಳು ಇರ್ಬೇಕಾಗಿತ್ತು? ಸತತ 3 ವರ್ಷದವರೆಗೆ ಮಾತ್ರ ಅವ್ನಿಗೆ ಎಲೆಕ್ಷನ್ಗೆ ನಿಲ್ಲೋದಕ್ಕೆ ಅರ್ಹನಾಗಿದ್ದ ಅವನು. ಓಕೆ, ಗ್ರಾಮ ಪಂಚಾಯತಿ ಎಲೆಕ್ಷನ್ಸ್ ಗಳಿಗೆ ಅವ್ನು ನಿಲ್ಬೇಕಂದ್ರೆ ಸತತ 3 ಬಾರಿ ಮಾತ್ರ ಅವ್ನ ಆಯ್ಕೆ ಮಾಡ್ತಾ ಇದ್ರು. 1 ಟರ್ಮ್, 2nd ಟರ್ಮ್, 3rd ಟರ್ಮ್. ಓಕೆ, 3 ಅವಧಿಗೆ ಮಾತ್ರ ತನ್ನ ಆಯ್ಕೆಯನ್ನ ಮಾಡಲಾಗ್ತಾ ಇತ್ತೆ. ಬಿಟ್ರೆ ಸತತವಾಗಿ ಅವನೇ ಕಂಟಿನ್ಯೂಸ್ ಆಗಿ ನಮ್ಮಲ್ಲಿ ಆಯ್ಕೆ ಮಾಡುವಂತ ಪದ್ಧತಿ ಇತ್ತಿಲ್ಲ. ಈಗ ನಮ್ಮಲ್ಲಿ ಆಯ್ಕೆ ಆಗ್ತಾರಲ್ಲ, 8 ಬಾರಿ MLA ಆದೆ, 9 ಬಾರಿ MLA ಆದೆ. ಓಕೆ, ಆದ್ಮೇಲೆ ಮಗನಿಗೆ ಬಿಟ್ಕೊಟ್ಟೆ, ಮಗನ್ಗಾದ್ಮೇಲೆ ಮೊಮ್ಮಗನಿಗೆ ಬಿಟ್ಕೊಟ್ಟೆ, ಮೊಮ್ಮಗಾದ್ಮೇಲೆ ಮರಿ ಮೊಮ್ಮನಿಗೆ ಬಿಟ್ಕೊಟ್ಟೆ. ಇಡೀ ಫ್ಯಾಮಿಲಿಯನ್ನೇ ತಂದ್ಬಿಡ್ತಾರಲ್ಲ, ಪೂರ್ತಿ ವಂಶ ಪ್ರಧಾನವಾಗಿ ತಂದ್ಬಿಡ್ತಾರಲ್ಲ, ಕುಟುಂಬ ರಾಜಕಾರಣ. ಆತರ ಒಂದು ಪದ್ಧತಿಯನ್ನ ಉತ್ತರ ಮೇರೂರು ಶಾಸನದಲ್ಲಿ ನಮ್ಗೆ ನೋಡೋದಕ್ಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿಯನ್ನ 3 ವರ್ಷದವರೆಗೆ ಮಾತ್ರ 3 ಬಾರಿ ಮಾತ್ರ ಆತನ ಆಯ್ಕೆಯನ್ನ ಮಾಡ್ತಾ ಇದ್ರು. ಯಾಕಂದ್ರೆ ಒಬ್ಬ ವ್ಯಕ್ತಿಯ ಸದಸ್ಯನ ಅಧಿಕಾರದ ಇದ್ದಿದ್ದು 1 ವರ್ಷ ಮಾತ್ರ. ಓಕೆ, 3 ಟರ್ಮ್ ಅಂದ್ರೆ 3 ಅವಧಿಗೆ ಮಾತ್ರ ಆತನ 3 ವರ್ಷದವರೆಗೆ ಆಯ್ಕೆಯನ್ನ ಮಾಡಲಾಗ್ತಾ ಇತ್ತು ಅವನಿಗೆ. ನೆಕ್ಸ್ಟ್, ಯಾವುದೇ ಸಮಿತಿಗಳಲ್ಲಿ ಪುನರಾಯ್ಕೆಗೆ ಅವಕಾಶ ಇತ್ತಿಲ್ಲ. 3 ಬಾರಿಯಲ್ಲಿ ಮಾತ್ರ ಅವನು ಯಾವ್ದಾದ್ರು ಒಂದು ಕಮಿಟಿಯಲ್ಲಿ ಅವನ್ನ ಸೇರಿಸ್ತಾ ಇದ್ರೆ ಬಿಟ್ರೆ ಮತ್ತೆ ಅವನಿಗೆ ಯಾವುದೇ ಒಂದು ಸಮಿತಿಗಳಲ್ಲೂ ಆಯ್ಕೆ ಆಗೋದಕ್ಕೆ ಅವಕಾಶವನ್ನ ಕೊಡ್ತಾ ಇದ್ದಿಲ್ಲ ಉತ್ತರ ಮೇರೂರು ಶಾಸನದಲ್ಲಿ. ನೆಕ್ಸ್ಟ್, ಇವನ್ ಏನಿತ್ತು ಮತ್ತೊಂದು ಅನರ್ಹತೆ, ಆಸ್ತಿ ಲೆಕ್ಕಪತ್ರ ಮತ್ತು ಇತರೆ ವಿಷಯಗಳ ಮಾಹಿತಿಯನ್ನ ಸಲ್ಲಿಸದೇ ಇರುವಂತ ಅಭ್ಯರ್ಥಿಗಳನ್ನ ಚುನಾವಣೆ ಅಕ್ರಮ ಅಂತೇಳಿ ಪರಿಗಣಿಸ್ತಾ ಇದ್ರು. ಅವನ ಆಸ್ತಿ ಬಗ್ಗೆ, ಮನೆ ನಾಲೆಜ್ ಬಗ್ಗೆ ಮಾಹಿತಿ ಕೊಡ್ಬೇಕಾಗಿತ್ತು. ಈಗ ನಮ್ಮನ್ನು ತಂದಿದ್ದಾರೆ ಈಗ ಇದನ್ನ ರಮೇಶ್ ಕುಮಾರ್ ಕಮಿಟಿ ಪ್ರಕಾರವಾಗಿ ಈಗ ನಮ್ಮಲ್ಲಿ ಇದನ್ನ ಸೇರ್ಪಡೆನ ಮಾಡಿರುವಂತದ್ದು. ಗ್ರಾಮ ಪಂಚಾಯತಿಗೆ ಎಲೆಕ್ಷನ್ಗೆ ನಿಲ್ಲಂತ ವ್ಯಕ್ತಿಗಳು ಅಥವಾ ಆಯ್ಕೆ ಆದ ಮೇಲೆ ತಮ್ಮ 2 ಲಕ್ಷದ ಮೇಲ್ಪಟ್ಟಂತ ಚಿರ ಮತ್ತು ಚರಾಸ್ತಿಗಳನ್ನ ಇವತ್ತು ಘೋಷಣೆಯನ್ನ ಮಾಡ್ಕೋಬೇಕು. ಇದನ್ನ 1,000 ವರ್ಷಗಳ ಹಿಂದೆನೆ ಚೋಳರ ಕಾಲದಲ್ಲಿ ಇದನ್ನ ಜಾರಿಗೆ ತಂದಿದ್ರು ಅವರನ್ನ. ಓಕೆ, ಆಸ್ತಿ ಪತ್ರಗಳು ಮತ್ತೆ ಇವುಗಳ ಬಗ್ಗೆ ಮಾಹಿತಿಯನ್ನ ಕೊಡ್ಬೇಕಾಗಿತ್ತು. ನಿನ್ನ ಆಸ್ತಿ ಎಷ್ಟಿದೆ, ಮನೆ ಎಷ್ಟಿದೆ, ನಿನ್ನ ಪ್ರಾಪರ್ಟಿ ಏನಿದೆ, ನಿನ್ನ ಒಡವೆ ಚಿನ್ನ ವಸ್ತ್ರ ಏನಿದೆ, ಅದರ ಬಗ್ಗೆ ಮಾಹಿತಿಯನ್ನ ಕೊಡ್ಬೇಕಾಗಿತ್ತು. ಅದರ ಬಗ್ಗೆ ಏನಾದ್ರೂ ಕಳ್ಳ ಮಾಹಿತಿಯನ್ನ ಕೊಟ್ಟಿದ್ರೆ, ಅಕ್ರಮವಾಗಿ ಇದಕ್ಕೆ ಮಾಹಿತಿಯನ್ನ ಕೊಡ್ತಾ ಇದ್ರೆ ಅಂತವನ್ನ ಚುನಾವಣೆಗಳಿಂದ ಅಥವಾ ಮೆಂಬರ್ಶಿಪ್ ಇಂದ ವಜಾ ಮಾಡ್ತಾ ಇದ್ರು. ನೆಕ್ಸ್ಟ್, 3ನೇ ಕಂಡೀಷನ್, ಭ್ರಷ್ಟಾಚಾರರಿಗೆ ಅವಕಾಶ ಇತ್ತಿಲ್ಲ. ಭ್ರಷ್ಟಾಚಾರಿಗಳು, ಓಕೆ, ಸ್ವಜನ ಪಕ್ಷಪಾತಗಳನ್ನ ಮಾಡಿದ್ರೆ, ಓಕೆ, ನೆಕ್ಸ್ಟ್, ಆಚಾರಹೀನರು, ಧರ್ಮ ಆಚಾರ ಸಂಸ್ಕೃತಿಯನ್ನ ಬಿಟ್ಟವರು, ಮದ್ಯಪಾನಿ ವ್ಯಸನಿಗಳು. ನೆಕ್ಸ್ಟ್, ಅವಿದ್ಯಾವಂತರು, ಅವಿವೇಕಿಗಳು, ನಾಲೆಜ್ ಇಲ್ಲದೆ ಇರುವಂತವ್ರು. ಓಕೆ, ಅಂತವ್ರುಗಳಿಗೆ ಕಳ್ಳರು ಕಾಕರುಗಳಿಗೆ ಇಲ್ಲಿ ಅವಕಾಶ ಇತ್ತಿಲ್ಲ. ಆಗಿನ ಕಾಲದಲ್ಲಿ ಬಂದ್ರೆ ಪಂಚಾಯತಿಗಳಿಗೆ ನಿಲ್ಲೋದಕ್ಕೆ ಇವರಿಗೆ ಅವಕಾಶವನ್ನ ಕೊಡಲಾಗ್ತಾ ಇದ್ದಿಲ್ಲ ಉತ್ತರ ಮೇರೂರು ಶಾಸನದಲ್ಲಿ. ನೀನು ಭ್ರಷ್ಟಾಚಾರನಾಗಿರ್ಬಾರ್ದು, ಓಕೆ, ಆಚಾರಹೀನನಾಗಿರ್ಬಾರ್ದು, ನೀನು ಮದ್ಯಪಾನವನ್ನ ಮಾಡ್ತಾ ಇರಬಾರ್ದು, ಓಕೆ, ಅವಿವೇಕಿ ಆಗಿರ್ಬಾರ್ದು. ಓಕೆ, ನೆಕ್ಸ್ಟ್, ನಿಮಗೆ ಒಂದಿಷ್ಟು ನಾಲೆಜ್ ಇರ್ಬೇಕಾಗಿತ್ತು, ಕಳ್ಳನಾಗಿರ್ಬಾರ್ದು, ನಿನ್ ಮೇಲೆ ಯಾವುದೇ ರೀತಿಯಂತ ಗುರುತರ ಆರೋಪಗಳು ಕೇಳಿ ಬಂದಿರಬಾರ್ದು. ಅಂತ ವ್ಯಕ್ತಿಯನ್ನ ನೀವಿಲ್ಲಿ ಚುನಾವಣೆಗೆ ನಿಲ್ಲಲು ಆತನು ಅರ್ಹನಾಗಿರುವುದಿಲ್ಲ. ಆಗಿನ ಕಾಲದಲ್ಲಿ ಇತ್ತು ನೋಡಿಲಿ, ಭ್ರಷ್ಟಾಚಾರಿಗಳಿಗೆ ಕೊಡ್ತಾ ಇದ್ದಿಲ್ಲ,
ಮದ್ಯಪಾನಿಗಳಿಗೆ ಕೊಡ್ತಾ ಇತ್ತಿಲ್ಲ, ಎಣ್ಣೆ ಹೊಡಿಯೋರಿಗೆ ಇದು ಅವಕಾಶಗಳಿತ್ತಿಲ್ಲ. ಯಾಕಂತ ಕೇಳಿದ್ರೆ ಅವ್ರು ಅದ್ರಲ್ಲೇ ಮುಳುಗೋಗ್ತಾರೆ. ಬೆಳಗಿನ ಸಂಜೆವರೆಗೂ ಕೂಡ ಎಣ್ಣೆ ಹೊಡ್ಕೊಂಡು ಪಾರ್ಟಿ ಮಾಡ್ಕೊಂಡೆ ಇಡೀ ಜೀವನನ ಕಳ್ಕೊಂಡ್ಬಿಡ್ತಾರೆ. ಬಿಟ್ರೆ ಪಂಚಾಯತಿಗಳಲ್ಲಿ ಇವರು ಏನು ಕೆಲಸ ಮಾಡಲ್ಲ ಅಂತೇಳಿ ಆಗಿನ ಕಾಲದಲ್ಲಿ ಇವರನ್ನ ತಗೋತಾ ಇದ್ದಿಲ್ಲ ಪಂಚಾಯತಿಗಳಿಗೆ. ಭ್ರಷ್ಟಾಚಾರಿಗಳನ್ನು ಕೂಡ ಇಲ್ಲಿ ತಗೋತಾ ಇದ್ರ. ಓಕೆ, ಆಚಾರಹೀನರು, ಧರ್ಮ ಸಂಸ್ಕೃತಿ ಆಚಾರಗಳನ್ನ ಬಿಟ್ಟವ್ರನ್ನು ಕೂಡ ಇಲ್ಲಿ ಆಯ್ಕೆನ ಮಾಡ್ತಾ ಇದ್ದಿಲ್ಲ. ಅವಿವೇಕಿಗಳನ್ನು ಕೂಡ ಅವರು ಆಯ್ಕೆನ ಮಾಡ್ತಾ ಇದ್ದಿಲ್ಲ. ಅರ್ಧಂಬರ್ಧ ನಾಲೆಜ್ ಇರೋರು, ಓದ್ದಲ್ಲೇ ಇರೋರು, ಏನೂ ಕೂಡ ಒಂದು ಸಿಗ್ನೇಚರ್ ಮಾಡ್ದಲಕ್ಕೆ ಬಾರದಲ್ಲೇ ಇರುವಂತ ವ್ಯಕ್ತಿಗಳನ್ನು ಕೂಡ ಇಲ್ಲಿ ಆಗಿನ ಕಾಲದಲ್ಲಿ ಆಯ್ಕೆ ಮಾಡ್ತಾ ಇದ್ದಿಲ್ಲ. ಈಗ ನಮ್ಮಲ್ಲೆಲ್ಲ ಪಂಚಾಯತಿಲಿ ಇರ್ತಾರೆ ಅರ್ಧಂಬರ್ಧ ನಾಲೆಜ್ ಆಗಿರೋರು, ಆತನಿಗೆ ಒಂದು ಸಿಗ್ನೇಚರ್ ಮಾಡಕ್ ಬರಲ್ಲ. ಓಕೆ, ಒಂದು ಏನಿದೆ ಒಂದು ಅಪ್ಲಿಕೇಶನ್ ಫಾರಂ ಓದಕ್ ಬರಲ್ಲ, ಒಂದು ಅಪ್ಲಿಕೇಶನ್ ಫಿಲ್ ಅಪ್ ಮಾಡಕ್ ಬರಲ್ಲ, ಅವನಿಂತು ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷನ ಕೂತಿರ್ತಾನೆ. ಓಕೆ, ಆಗಿನ ಕಾಲದಲ್ಲಿ ಇವ್ರು ಯಾರಿಗೂ ಇಲ್ಲಿ ಆಯ್ಕೆ ಇದ್ದಿಲ್ಲ. ಕಳ್ಳರನ್ನಂತೂ ಮೊದಲೇ ಸೇರಿಸ್ತಾ ಇದ್ದಿಲ್ಲ. ಕಳ್ಳರುಗಳು, ಓಕೆ, ಊರ್ ದೋಚಿರೋರು, ಇಂಥವ್ರು ಯಾವುದೇ ಕಾರಣಕ್ಕೂ ಇಲ್ಲಿ ಅವಕಾಶಗಳು ಇರ್ತಿಲ್ಲ. ಅವ್ರಿಗೆ ಎಲ್ಲಾದ್ರೂ ಕೂಡ ಇಲ್ಲಿ ಅನರ್ಹತೆಯನ್ನ ಮಾಡಲಾಗ್ತಾ ಇತ್ತು. ಅವ್ರು ಯಾರು ಕೂಡ ಇಲ್ಲಿ ಪಂಚಾಯತಿಗಳಲ್ಲಿ ಆಯ್ಕೆಯನ್ನ ಮಾಡ್ಕೊಳ್ಳುವಂತ ಕ್ರಮ ಇಲ್ಲಿ ಇರ್ತಿಲ್ಲ. ನೆಕ್ಸ್ಟ್, ಪಂಚಾಯತಿಗಳಿಗೆ ಪ್ರಮುಖ ಆದಾಯಗಳು ಆಗಿನ ಕಾಲದಲ್ಲಿ ಗ್ರಾಮ ಪಂಚಾಯತಿಗಳಿಗೆ ಬರ್ತಾ ಇದ್ದಂತ ಮೇಜರ್ ಇನ್ಕಮ್ಸ್ ಏನಿತ್ತು ಅಂತ ಹೇಳಿದ್ರೆ, ಅವ್ರಿಗೆ ಪ್ರಮುಖವಾದಂತ ಇನ್ಕಮ್ಸ್ ಅಂತ ಹೇಳಿದ್ರೆ ವೃತ್ತಿ ತೆರಿಗೆ, ವ್ಯಕ್ತಿಗಳ ಮೇಲೆ ಆಗ್ತಾ ಇದ್ದಂತ ಒಂದು ತೆರಿಗೆ ಅಂತ ಕರೆಯಲಾಗ್ತದೆ. ವೃತ್ತಿ ತೆರಿಗೆಗಳಿಂದ ಬರ್ತಾ ಇದ್ದಂತ ಆದಾಯ. ನೆಕ್ಸ್ಟ್, ಅರಣ್ಯಗಳು, ಫಾರೆಸ್ಟ್ ಗಳಿಂದ ಹಾಕ್ತಾ ಇದ್ದಂತ ಟ್ಯಾಕ್ಸ್, ಗ್ರಾಸ್ ಲ್ಯಾಂಡ್, ಹುಲ್ಲುಗಾವಲುಗಳ ಮೇಲೆ ಹಾಕ್ತಾ ಇದ್ದಂತ ತೆರಿಗೆ, ಗೋಮಾಳಗಳ ಮೇಲೆ ವಿಧಿಸ್ತಾ ಇದ್ದಂತ ತೆರಿಗೆ, ಅಕ್ಕಸಾಲಿಗರು ಅವರು ಮಾಡ್ತಾ ಇದ್ದಂತ ವೃತ್ತಿ ಕೆಲಸಗಳು, ಅಕ್ಕಸಾಲಿಗಳು, ಕೊನ್ನೆ ಕೆಲಸ ಮಾಡೋರು, ಓಕೆ, ಬಡಗಿಗಳು, ಮಡಿಕೆ ಕೆಲಸ ಮಾಡೋರು, ಇಂಥವ್ರುಗಳ ಮೇಲೆ ಹಾಕ್ತಾ ಇದ್ದಂತ ಟ್ಯಾಕ್ಸ್. ನೆಕ್ಸ್ಟ್, ಮಾರಾಟ ತೆರಿಗೆ, ಕಸ್ಟಮ್ ಟ್ಯಾಕ್ಸ್ ಗಳನ್ನು ಕೂಡ ನಮ್ಮಲ್ಲಿ ವಿಧಿಸ್ತಾ ಇದ್ರು ಅವತ್ತಿನ ಕಾಲದಲ್ಲಿ. ಓಕೆ, ಮಾರಾಟ ತೆರಿಗೆಯನ್ನು ಕೂಡ ನಮ್ಮ ಕಾಲದಲ್ಲಿ ಆಗಿನ ಕಾಲದಲ್ಲಿ ವಿಧಿಸಲಾಗ್ತಾ ಇತ್ತು. ನಿಮ್ಮ ಪ್ರಾಪರ್ಟಿಗಳ ಮೇಲೆ ಟ್ಯಾಕ್ಸ್ ಆಗ್ತಾ ಇತ್ತು. ನಿಮ್ಮ ಆಸ್ತಿ ತೆರಿಗೆನ ಪಾವತಿ ಮಾಡಬೇಕಾಗಿತ್ತು. ನೀವೇನ್ ಕೆಲಸವನ್ನ ಮಾಡ್ತೀರಾ, ನೀವು ಗೌರ್ಮೆಂಟ್ ಜಾಬ್ ಅಥವಾ ಹೋಲ್ಡರ್ಸ್ ಆಗಿದ್ರೆ ನಿಮ್ಮ ವೃತ್ತಿಗಳ ಮೇಲೆ ಇಲ್ಲಿ ತೆರಿಗೆನ ವಿಧಿಸ್ತಾ ಇದ್ರು. ಫಾರೆಸ್ಟ್ ಗಳ ಮೇಲೆ ಟ್ಯಾಕ್ಸ್ ಅನ್ನ ಹಾಕ್ತಾ ಇದ್ರು. ಗೋಮಾಳಗಳ ಮೇಲೆ ಟ್ಯಾಕ್ಸ್ ಅನ್ನ ಹಾಕ್ತಾ ಇದ್ರು. ಹುಲ್ಲುಗಾವಲುಗಳ ಮೇಲೆ ಟ್ಯಾಕ್ಸ್ ಅನ್ನ ಹಾಕ್ತಾ ಇದ್ರು. ನೆಕ್ಸ್ಟ್, ನಿಮ್ಮ ವೃತ್ತಿ ಕೆಲಸಗಳಿಗೆ ಸಂಬಂಧಪಟ್ಟಂಗೆ ಟ್ಯಾಕ್ಸ್ ಅನ್ನ ಹಾಕ್ತಾ ಇದ್ರು. ನೀವು ಯಾವುದೇ ವಸ್ತುಗಳನ್ನ ಮಾರಾಟ ಮಾಡಿದ್ರೆ ಇವುಗಳ ಮೇಲೆ ಹಾಕ್ತಾ ಇದ್ದಂತ ಟ್ಯಾಕ್ಸ್ ಗಳನ್ನ ನಾವಿಲ್ಲಿ ಹಾಕ್ತಾ ಇದ್ವಿ. ನೀವು ವ್ಯಾಪಾರಗಳ ಮೇಲೆ ವ್ಯಾಪಾರಿ ತೆರಿಗೆ ಅಥವಾ ಮಾರಾಟ ತೆರಿಗೆಯನ್ನು ಕೂಡ ಆಗಿನ ಕಾಲದಲ್ಲಿ ವಿಧಿಸಲಾಗ್ತಾ ಇತ್ತು. ಇವು ಉತ್ತರ ಮೇರೂರು ಶಾಸನದಲ್ಲಿ ಅವ್ರಿಗೆ ಇದ್ದಂತ ಮೇಜರ್ ಇನ್ಕಮ್ಸ್ ಆಗಿತ್ತು ಆಗಿನ ಕಾಲದಲ್ಲಿ ಬಂದ. ನೆಕ್ಸ್ಟ್, ಸಮಿತಿಗಳು ಏನಿತ್ತು ಇಲ್ಲಿ ಇದೆಯಲ್ಲ ಸಮಿತಿಗಳನ್ನ ಓಕೆ ವಾರಿಯಂ ಅಂತ ಕರಿತೀವಿ. ಸಮಿತಿಯ ಸದಸ್ಯರನ್ನ ವಾರಿಯಂ ಪೆರುಮಕ್ಕಳು ಅಂತ ಕರೆಯಲಾಗ್ತದೆ. ಅದೇ ರೀತಿ ಆಗಿನ ಕಾಲದಲ್ಲೂ ಕೂಡ ಇಲ್ಲಿ ಸಮಿತಿಗಳಿರ್ತವೆ ಪಂಚಾಯತಿಗಳಲ್ಲಿ ಬಂದ್ರೆ. ಓಕೆ, ಒಂದು ತೋಟಗಾರಿಕಾ ಸಮಿತಿ ತೋಟಗಳ ಬಗ್ಗೆ ನೋಡ್ಕೋಬೇಕಾದಂತ ಸಮಿತಿ, ಹೊಲ ಗದ್ದೆ ತೋಟಗಳ ಬಗ್ಗೆ ತೋಟಗಾರಿಕಾ ಸಮಿತಿ, ಹಣಕಾಸು ಸಮಿತಿಗಳಿದ್ವು ಇಲ್ಲಿ, ಹಣಕಾಸು ಸಮಿತಿ. ನೆಕ್ಸ್ಟ್, ಕೆರೆ ಮತ್ತು ನೀರಾವರಿಗೆ ಸಂಬಂಧಪಟ್ಟಂತ ಸಮಿತಿಗಳಿದ್ವು. ನೆಕ್ಸ್ಟ್, ಸಾಮಾನ್ಯ ಸಮಿತಿಗಳು, ಕಾಮನ್ ಕಮಿಟೀಸ್, ಸಾಮಾನ್ಯ ಸಮಿತಿಗಳು ನಮ್ಮಲ್ಲಿ ಇದ್ವು. ಆಗಿನ ಕಾಲದಲ್ಲೇ ಬರ್ಬೇಕಂದ್ರೆ ಪಂಚಾಯತಿಗಳಲ್ಲಿ ಓಕೆ ಈ 4 ಸಮಿತಿಗಳನ್ನ ಇಟ್ಕೊಂಡಿದ್ರು ಅವರು. ತೋಟಗಾರಿಕೆ, ಕೃಷಿ ಮತ್ತು ತೋಟಗಾರಿಕಾ ಸಮಿತಿ, ಫೈನಾನ್ಸ್, ಓಕೆ, ಹಣಕಾಸಿನ ಸಮಿತಿಗಳಿದ್ರು. ಕೆರೆ ಮತ್ತು ನೀರಾವರಿ ಸಮಿತಿ, ಓಕೆ, ಲೇಕ್ ಇರಿಗೇಷನ್ ಗಳಿಗೆ ಸಂಬಂಧಪಟ್ಟಂತ ಕಮಿಟೀಸ್ ಗಳಿದ್ವು. ನೆಕ್ಸ್ಟ್, ಕಾಮನ್ ಕಮಿಟೀಸ್ ಗಳಿದ್ವು. ಇವತ್ತು ಕೂಡ ಪಂಚಾಯತಿಗಳಲ್ಲಿ ಕಂಡು ಬರ್ತವೆ. ಇವತ್ತು ಕೂಡ ಗ್ರಾಮ ಪಂಚಾಯತಿಗಳಲ್ಲಿ 3 ಸ್ಥಾಯಿ ಸಮಿತಿಗಳನ್ನ ನಾವು ಇವತ್ತು ನೋಡ್ಬೋದು. ಒಂದು ಹಣಕಾಸು ಸ್ಥಾಯಿ ಸಮಿತಿ ಅಂತೇಳಿ ಬರ್ತದೆ, ಸಾಮಾನ್ಯ ಸ್ಥಾಯಿ ಸಮಿತಿ ಅಂತೇಳಿ ಬರ್ತದೆ. ಓಕೆ, ಮತ್ತೊಂದು ನಮ್ಮಲ್ಲಿ ಓಕೆ ಮಹಿಳಾ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂತ ಸಾಮಾನ್ಯ ಸ್ಥಾಯಿ ಸಮಿತಿಗಳು ಅಂತೇಳಿ ಮತ್ತೊಂದು ಬರ್ತವೆ. ಓಕೆ, 3 ಸ್ಥಾಯಿ ಸಮಿತಿಗಳನ್ನ ಈಗಿನ ಕಾಲದಲ್ಲೂ ನಮ್ಮ ನೋಡ್ಬೋದು. 1000 ವರ್ಷಗಳ ಹಿಂದಲೇ ಅವರು ಕೂಡ ನಿಂತ್ಕೊಂಡಿದ್ದು ನೋಡಿದ್ವಿ. ಹಣಕಾಸು ಸ್ಥಾಯಿ ಸಮಿತಿ, ಹಣಕಾಸು ಲೆಕ್ಕಪತ್ರಗಳನ್ನ ನೋಡ್ಕೊಳ್ಳೋದಕ್ಕೆ ಸ್ಥಾಯಿ ಸಮಿತಿಗಳಿತ್ತು. ನೆಕ್ಸ್ಟ್, ಸಾಮಾನ್ಯ ಸ್ಥಾಯಿ ಸಮಿತಿಗಳಿದ್ವು. ಓಕೆ, ನೆಕ್ಸ್ಟ್, ಪಂಚಾಯತಿಗಳಲ್ಲಿ ಸಾಮಾನ್ಯ ಕುಂದುಕೊರತೆಗಳು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಕೆಳವರ್ಗದವರು, ಶೋಷಿತ ವರ್ಗದವರ ಕಲ್ಯಾಣಕ್ಕೆ ಇದ್ದಂತ ಕಮಿಟಿಗಳು ನಮ್ಮಲ್ಲಿ ಇರ್ತಾ ಇದ್ವು. ಅದೇ ರೀತಿಯಲ್ಲಿ ಆಗಿನ ಕಾಲದಲ್ಲಿ ತೋಟಗಾರಿಕಾ, ಹಣಕಾಸು, ಕೆರೆ ನೀರಾವರಿ, ಸಾಮಾನ್ಯ ಸಮಿತಿಗಳು ಅಂತ ಹೇಳಿ ಕೂಡ ನಾವಿಲ್ಲಿ ಮಾಡ್ಕೊಂಡಿದ್ವಿ. ಓಕೆ, ಇದಿಷ್ಟು ಚೋಳರ ಗ್ರಾಮಾಡಳಿತದ ಬಗ್ಗೆ ಉಲ್ಲೇಖ ಇರುವಂತ ಉತ್ತರ ಮೇರೂರು ಶಾಸನ ಅಂತ ಕರೆಯಲಾಗುತ್ತೆ. ಇದು ನಮ್ಮದು ಉತ್ತರ ಮೇರೂರು ಶಾಸನ. ಓಕೆ, ಇದಿಷ್ಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಒಂದು ಮೈಂಡ್ ಮ್ಯಾಪ್ ಅನ್ನ ಕೊಟ್ಟಿದ್ವಿ. ಮೈಂಡ್ ಮ್ಯಾಪ್ ಅಲ್ಲಿ ಎಲ್ಲವನ್ನು ಕೂಡ ನಿಮ್ಗೆ ಎಕ್ಸ್ಪ್ಲೇನ್ ಅನ್ನ ಮಾಡ್ತಾ ಬಂದಿದ್ದೀನಿ. ಓಕೆ.